ಗದ್ವಾಲ ರಾಜನಾದ ಸೀತಾರಾಮ ಭೂಪಾಲನ ಕೋರಿಕೆಯಂತೆ ಗದ್ವಾಲ ರಾಜ್ಯಕ್ಕೆ ಹೋಗಿ ಅಲ್ಲಿ ಸತತ 2 ವರ್ಷದಿಂದ ಇದ್ದ ಕ್ಷಾಮವನ್ನು ತಮ್ಮ ಆಗಮನ ಮಾತ್ರದಿಂದಲೇ ಪರಿಹಾರ ಮಾಡಿ ಸತತ 13 ದಿನಗಳ ಕಾಲ ಮಾಘ ಮಾಸದಲ್ಲಿ ಮಳೆಯನ್ನು ತಂದರು. ಶ್ರೀ ವಿಬುಧಪ್ರಿಯ ತೀರ್ಥರು ಶ್ರೀ ಸುಶೀಲೇಂದ್ರ ತೀರ್ಥರಿಗೆ ಶ್ರೀಕೃಷ್ಣನ ಸಂಧ್ಯಾಕಾಲದ ಧೂಳಿ ದರ್ಶನವನ್ನು ಮಾಡಿಸಿದರು. ಇದರಿಂದ ಭಕ್ತಿ ಭಾವದಿಂದ ಶ್ರೀಕೃಷ್ಣನಿಗೆ ಆಗಿನ ಕಾಲದಲ್ಲಿ 7,000 ರೂಪಾಯಿಯನ್ನು ಕಾಣಿಕೆಯಾಗಿ ಸುಶೀಲೇಂದ್ರ ತೀರ್ಥರು ನೀಡಿದರು. ಮುಂದೆ ಶ್ರೀ ವಿಬುಧಪ್ರಿಯ ತೀರ್ಥರ ಆಶಯದಂತೆ ಕೆಲವು ದಿನಗಳ ಕಾಲ ಉಡುಪಿಯಲ್ಲಿ ಇದ್ದು ವಿಶೇಷವಾದ ಸಾಧನೆಯನ್ನು ಮಾಡಿದರು. ಶ್ರೀ ಸುಶೀಲೇಂದ್ರ ತೀರ್ಥರು 9 ಬಾರಿ ಶ್ರೀಮನ್ ನ್ಯಾಯಸುಧಾ ಮಂಗಳವನ್ನು ಮಾಡಿದ ದಾಖಲೆಯನ್ನು ಶ್ರೀಮಠದಲ್ಲಿ ನೋಡಬಹುದು. ಶ್ರೀ ಸುಶೀಲೇಂದ್ರ ತೀರ್ಥರ ಸಾಧನೆ, ತಪಸ್ಸು, ವೈರಾಗ್ಯ, ಶಾಸ್ತ್ರದ ಮೇಲಿನ ದೀಕ್ಷೆಯನ್ನು ನೋಡಿ ಅವರ ಮೇಲೆ ಅಭಿನವ ರಾಘವೇಂದ್ರ ಎಂಬ ಕಾವ್ಯವನ್ನು ಬರೆದು ಇದು ಶ್ರೀ ಸುಶೀಲೇಂದ್ರ ತೀರ್ಥರನ್ನು ಹೊಗಳಿದ್ದ ಕಾವ್ಯವಾಗಿತ್ತು. ಈಗಲೂ ಆ ಗ್ರಂಥವನ್ನು ಶ್ರೀ ಸುಶೀಲೇಂದ್ರ ವಿಜಯ ಎಂದು ದಿನನಿತ್ಯದಲ್ಲಿ ಪಠನೆ ಮಾಡುವ ಕ್ರಮ ಮನೆ ಮನೆಗಳಲ್ಲಿ ಇದೆ. ಅದು ಮಧ್ವರ ಹೃದಯದಲ್ಲಿ ಉಡುಪಿಯಲ್ಲಿ ಸಿಗುತ್ತೆ ಎನ್ನುವ ಏಕೈಕ ಕಾರಣದಿಂದ ಕೃಷ್ಣ ದ್ವಾರಕೆಯನ್ನು ಬಿಟ್ಟು ಉಡುಪಿಗೆ ಬಂದಿದ್ದಾನೆ. ಇದು ನಮ್ಮ ಆಚಾರ್ಯರ ಮಹಿಮೆ.